ಕಸಿನ್ಸ್ ಎಲ್ಲ ಸೇರಿ ಒಂದ್ ರೆಸಾರ್ಟಿಗೆ ಹೊರಟಿದ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಕೊಟ್ಕೆರದಲ್ಲಿ ಮಾಡಿದ್ವಿ. ಚಿಕನ್ ಫ್ರೈ, ನೀರ್ ದೋಸೆ ಅಂತೂ ಸಕ್ಕತ್ತಾಗಿತ್ತು. ಅಲ್ಲಿಂದ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ ಹೋಗಿದ್ವಿ. ನಾವು ಹೋದಾಗ ಇನ್ನೂ ಓಪನ್ ಆಗಿರ್ಲಿಲ್ಲ. ಚಾರ್ಮುಡಿ ಘಾಟಲ್ ಅಂತೂ ಈ ಟೈಮ್ ಅಲ್ಲಿ ವ್ಯೂ ನೋಡಕ್ ಸಕ್ಕತ್ತಾಗಿರುತ್ತೆ. ಏನೇ ಫಂಕ್ಷನ್ ಇರ್ಲಿ, ಎಲ್ಲಿಗೆ ಹೊರಟಿರ್ಲಿ, ನಮ್ ಬಾಯ್ಸ್ ಗೆ ಎನರ್ಜಿ ಡ್ರಿಂಕ್ ಬೇಕು. ಹೋಗೋ ರೋಡ್ ಅಲ್ಲಿ ಚಿರಾಗ್ ಓದಿದ್ ಕಾಲೇಜ್ ವಿಸಿಟ್ ಮಾಡಿದ್ವಿ. ಯಾರೆಲ್ಲ ಆಳ್ವಾಸ್ ಕಾಲೇಜ್ ಅಲ್ಲಿ ಓದಿದ್ರ ಕಮೆಂಟ್ ಮಾಡಿ. ಇಲ್ಲಿ ಸ್ಟ್ಯಾಚ್ಯೂಗಳೆಲ್ಲ ನೋಡಕ್ ತುಂಬಾ ಚೆನ್ನಾಗಿತ್ತು. ಈ ಪಾಂಪ್ಲೆಟ್ ಮೀನಿಗಂತೂ 350 ರುಪೀಸ್, ಬಟ್ ಅಷ್ಟು ವರ್ತ್ ಇರ್ಲಿಲ್ಲ. ಅದಕ್ಕಿಂತ ಬಂಗ್ನೆ ಮೀನೇ ಚೆನ್ನಾಗಿತ್ತು. ನಾವು 2 ಕಾಟೇಜ್ ನ ಬುಕ್ ಮಾಡಿದ್ವಿ. ಒಂದ್ರಲ್ಲಿ 4 ಮೆಂಬರ್ಸ್ ಇರೋ ತರ. ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಹೋಗಿದ್ದ ದಿನ ವೆದರ್ ಕೂಡ ಚೆನ್ನಾಗಿತ್ತು. ಬಿಸಿಲು ಇಲ್ಲ, ಮಳೆನೂ ಇಲ್ಲ, ಸ್ವಲ್ಪ ಮೋಡ ಇತ್ತು ಅಷ್ಟೇ. ಈ ಸ್ವಿಮ್ಮಿಂಗ್ ಪೂಲ್ ಅಂತೂ ನಮ್ ಬಾಯ್ಸ್ ಸಕ್ಕದಾಗಿ ಯೂಸ್ ಮಾಡ್ಕೊಂಡ್ರು. ಕಿಡ್ಸ್ ಗೆ ಸಪರೇಟ್ ಇತ್ತು, ಹಾಗೆ ದೊಡ್ಡೋರ್ಗೆನೆ ಸಪರೇಟ್ ಇತ್ತು. ತ್ರಿಶೂಲ್ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ. ನಾನು ಫಸ್ಟ್ ಈ ರಿಂಗ್ ಹಾಕೊಂಡಾಗ ಅನ್ಕೊಂಡಿದ್ದು ನಾವು ಸ್ವಿಮ್ಮಿಂಗ್ ಮಾಡ್ಬೋದು ಇದನ್ನ ಹಾಕೊಂಡು ಅಂತ. ಬಟ್ ಆ ಪ್ಲೇಸ್ ಇಂದ ನನಗೆ ಅಲ್ಲಾಡಕ್ಕೂ ಆಗ್ತಿರ್ಲಿಲ್ಲ ಅದನ್ನ ಹಾಕೊಂಡು. ನಾವು ಹೋಗಿದ್ದು ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಲಾಸ್ಟ್ ಮೂಮೆಂಟ್ ಇದನ್ನ ಬುಕ್ ಮಾಡಿದ್ದು. ಇದ್ರ ಕಂಪ್ಲೀಟ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ. ಪಾರ್ಟ್ 2 ವಿಡಿಯೋ ಜೊತೆ ಬರ್ತೀನಿ. ಬಾಯ್.